ಸರ್ಕಾರ ಮೇಲೆ ಇನ್ನೊಂದು ನಂಬಿಕೆ, ಎರಡನೇ ನಂಬಿಕೆ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ, ಕಳ್ಕೊಂಡ್ಬಿಟ್ಟಿದ್ದೀವಿ. 31 ನಮ್ಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ. ನಮ್ಮ ಅಲೆಮಾರಿಗಳಿಗೆ 1% ಸುದ್ದಿ ಪ್ರಕಾರ ಆ 1% ಮಿನಿಸ್ಟರ್ ಮಾದೇವಪ್ಪ ಎಲ್ಲರ ಗಮನಕ್ಕೂ ತಗೊಂಡ್ಬಂದಿದ್ದೀವಿ. ಎಲ್ಲರೂ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಕರ್ಕೊಂಡವರೆಗೂ ನೋಡಿ, ಇವತ್ತಿನ ದಿವಸ ನಮ್ಮ ಹಾಸನ ಜಿಲ್ಲೆಯಿಂದ ನಮ್ಮ ಅಲೆಮಾರಿ ಸಿಂಧೂರು ಸಮುದಾಯದವರು ಅವ್ರ ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಟು ಒಟ್ಟಿಗೆ ಕೂಡ ಗೊತ್ತಿಲ್ಲ, ಈಗ ಹೋದ್ರೆ ನಾವು ಒಟ್ಟಿಗೆ ಕೂಳು ಅಂಥವ್ರನ್ನ ಬಿಟ್ಟು ಇವತ್ತು ಇನ್ನೊಂದು ಪ್ರತಿಭಟನೆ ಕುಂತಿದ್ದಾರೆ. ನಮ್ಮ ಮಕ್ಕಳು ಅವ್ರ ಮಕ್ಕಳಂಗೆ ಶಿಕ್ಷಣ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಬೇಕು. ನಮ್ಗೆ 1% ಮೀಸಲಾತಿ ಸಿಕ್ಕಿದ್ರೆ ನಾವೆಲ್ಲ ಏನು ವೃತ್ತಿ ಮಾಡ್ತಿದ್ವಲ್ಲ ಇದನ್ನೆಲ್ಲ ಕಡೆಗಣಿಸಿ ವಿದ್ಯಾರ್ಥಿಗಳು ಮಾಡಿ ಸಂವಿಧಾನದಲ್ಲಿ ನಾವು ಮುಂದೆ ಬರುವಂತ ನಾವೆಲ್ಲ ಕನಸು ಕಟ್ಕೊಂಡಿದ್ದೀವಿ. ಆ ಕನಸನ್ನು ಮುಚ್ಚು ನೂರು ಮಾಡಿ ಕಾಂಗ್ರೆಸ್ ಸರ್ಕಾರ ನೋಡಿ, ಒಂದು ಜಾತಿ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಒಂದು MLA, MP, ಸೆಂಟ್ರಲ್ ಮಿನಿಸ್ಟರ್ಗಳಾಗ್ಬೋದು. ಬಟ್ ಒಂದು ಯಾವುದೋ ಒಂದು ಸಮುದಾಯದಲ್ಲಿ ಒಂದು ಮೇಲ್ಮಟ್ಟ ಸಮುದಾಯ, ಕೆಳಮಟ್ಟ ಸಮುದಾಯ ಅಂತ ಆ ಜಾತಿನಲ್ಲಿ ಒಂದು ಬಲಿಷ್ಠ ನಾಯಕರು ಇದ್ದಾರೆ. ನಿಮ್ಮಲ್ಲಿ ಬಲಿಷ್ಠ ನಾಯಕರು ಇದ್ದಾರಾ ಇಲ್ವಾ? ನಮ್ಮಲ್ಲಿ ಒಬ್ಬ ಬಲಿಷ್ಠ ನಾಯಕಿಲ್ಲ, ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನೂ ಇಲ್ಲ. ಇಲ್ಲೇ ತಿಳ್ಕೊಬೋದು, ಇಲ್ಲೇ ಅಲ್ಲಿ ಬರುತ್ತೆ. ನಾವು ವಿಧಾನಸೌಧದಲ್ಲಿ ಮೆಟ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವಿರೋದು ಸಣ್ಣ ಸಣ್ಣ ಸಮುದಾಯಗಳು. ಒಂದು ಸಮುದಾಯದಿಂದ 5,000, 1,500, 2,000, 10,000, 30,000, 50,000 ಒಳಗೆ 50,000 ಮೇಲೆ ಇರೋದು ಸಮುದಾಯಗಳು. ನಾವು ಟೋಟಲ್ ಎಲ್ಲ ಸಮುದಾಯ ಸೇರಿದ್ರೆ ಈಗ ವರದಿ ಪ್ರಕಾರ 5,28,000 ಜನಸಂಖ್ಯೆ ಇದೆ. ಅದರಲ್ಲಿ ನಾವು ಇಂಥ ಪ್ರಭಾವಿಗಳ ಜೊತೆ ಗುದ್ದಾಡಿ ನಾವು ಅಲ್ಲಿ ಕೂಚಿಕೊಂಡು ಆಗಲಾರ್ದು ಮಾತು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಆಗುವಂಥ ಸಾಧ್ಯ ಇದೆ. ಅದನ್ನ ಇವರು ರದ್ದು ಮಾಡಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ ಅಂದ್ರೆ, ನಮ್ಮಂತ ಅಸ್ಪೃಶ್ಯ ಸಮುದಾಯಗಳು, ಕೆಳಗಿರ್ತಕ್ಕಂಥ ಸಮುದಾಯಗಳನ್ನು ಮೇಲೆ ಎತ್ತಿ ಅವರು ಎಲ್ಲದರಲ್ಲಿ ಸರಿಸಮನಾಗಬೇಕಂತೇಳಿ ಮೀಸಲಾತಿ ಜಾರಿ ಮಾಡ್ರಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ. ಅದನ್ನು ತಿರಸ್ಕಾರ ಮಾಡಿ, ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ, ಇವರ ರಾಜಕೀಯ ಪ್ರಬಲಕ್ಕಾಗಿ, ಇವರ ರಾಜಕೀಯ ಕುರ್ಚಿಗಾಗಿ, ಇವರ ವೋಟ್ ಬ್ಯಾಂಕಿಗಾಗಿ ನಮ್ಮನ್ನೆಲ್ಲ ಕಾಲಾಗಿ ಅಸಹಕಾರ ಮಾಡಿ ಇವತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ನೋಡಿ ಎಲ್ಲ ಹಿರಿಯರು, ತುಂಬ ಹಳೆ ತಲೆಗಳು ಎಲ್ಲ 40-50 ವರ್ಷ ಹೋರಾಟ ಮಾಡಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಈ ಒಂದು ಒಳ ಮೀಸಲಾತಿ ಜಾರಿಗೋಸ್ಕರ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಹೋರಾಟ ಮಾಡಿ ಒಂದು ಒಳ ಮೀಸಲಾತಿ ಜಾರಿಗೆ ಆಯಿತು. 101 ಜಾತಿಗೂ ಬೆನಿಫಿಟ್ ಇಷ್ಟು ಒಳ್ಳೆಯದಾಗಿದೆ. ಬಟ್ ಈ ಒಂದು ಅಧಿಕೃತ ಆದೇಶ ಬಂದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ. ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಬಗೆಹರಿಸ್ಬೋದಾ? ಅನ್ಸ್ಬೋದು ಸರ್, ಸಾಧ್ಯ ಇದೆ. ರಾಜ್ಯಪಾಲರು ಇದನ್ನೆಲ್ಲ ಗಮನಿಸಿ ಈ ಥರ ದೊಡ್ಡ ಅನ್ಯಾಯ ಮಾಡಿದೆ, ನಾನು ಇದರ ಅನ್ಯಾಯ ಮಾಡೋದು ಬೇಡ, ಇದು ಸ್ಪಷ್ಟವಾಗಿ ಕೊಡ್ಬೇಕಂತೇಳಿ ತಿರಸ್ಕಾರ ಮಾಡಿ ಕರೆಕ್ಟ್ ವರದಿ ತಗೊಂಬಂದ್ರೆ ಸೈನ್ ಮಾಡ್ತಾರೆ ಅಂತೇಳಿ ಅವ್ರು ಮನಸ್ಸು ಮಾಡಿದರೆ ನಮಗೆಲ್ಲರೂ ನ್ಯಾಯ ಸಿಗ್ಬೋದು. ಅವ್ರ ಕಡೆ ಇದೆ ಮಾಡ್ಬೋದು. ನೋಡಿ, ಇದೆಲ್ಲ ವಿದ್ಯೆಗಳು, ಅವರು ಮಾರಮ್ಮನ, ಇವರು ಡೋಲು, ಇದೆಲ್ಲ ಒಂದು ಆ ಕಾಲದಿಂದ ಪರಂಪರೆ ಇದೆ. ಇದ್ರ ಬಗ್ಗೆ ನಾವು ಏನೂ ನೆಗೆಟಿವ್ ಮಾತಾಡ್ಬಾರ್ದು. ಅವ್ರಿಗೊಂದು ಗೌರವ ಇದೆ, ಇವ್ರಿಗೊಂದು ಗೌರವ ಇದೆ, ನಮಗೊಂದು ಗೌರವ ಇದೆ, ಇಲ್ಲ ಅಂತಲ್ಲ. ಬಟ್ ನೀವು ಹೇಳ್ದಂಗೆ ವಿದ್ಯೆ ಬೇಕು. ನೋಡಿ, ಇವ್ರು ಆಗೋಯ್ತು, ಆ ಹೆಚ್ಚಾಗೋಯ್ತು, ಆ ದೇವ್ರು ನೋಡ್ಕೊಂಡು ಆ ಎಪ್ಪತ್ತು ಆಗೋಯ್ತು. 30 ವರ್ಷ ಬದುಕಿರ್ತಾನೆ, 40 ವರ್ಷ ಬದುಕಿರ್ತಾನೆ, ಅಪ್ಪ ಇನ್ನೊಂದು 50 ವರ್ಷ ಬದುಕಿರ್ತಾನೆ ಮನುಷ್ಯ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಈ ಒಂದು ಒಳ ಮೀಸಲಾತಿ ನಿಮ್ಗೆ ಇದಕ್ಕಾದ್ರೆ ಭಾಳ ಬೆನಿಫಿಟ್ಸ್ ಆಗುತ್ತೆ. ಬಟ್ ನಿಮ್ಮಲ್ಲಿ ಒಕ್ಕಟ್ಟಿನ ಕೊರತೆ ಜಾಸ್ತಿ ಕಾಣಿಸ್ತಾ ಇದ್ದೀರಾ ಇಲ್ಲ ಅದ್ರ ಬಗ್ಗೆ? ಸರ್, ನಮ್ಮಲ್ಲಿ ಒಕ್ಕಟ್ಟಂದ್ರೆ ನಾವು ಇರೋದು ಊರವರೆಗೆ ಬೀದಿಯಲ್ಲಿ ವಾಸ ಮಾಡ್ಕೊಂಡು ನಮ್ಮ ಜೀವನ ನಮ್ಮ ಒಟ್ಟಿಗೆ ದೊಡ್ಡ ಕಷ್ಟ ಆಗಿರುತ್ತೆ. ಅದರ ಒಕ್ಕಟ್ಟು ಯಾವ ರೀತಿ ಆಗುತ್ತೆ ಸರ್? ನಾವೆಲ್ಲ ಸಣ್ಣ ಸಣ್ಣ ಸಮುದಾಯಗಳು, ಒಬ್ಬನು ಊರವರೆಗೆ ಒಬ್ಬನು ಊರೊಳಗಿರ್ತಾನೆ, ಅವನೇನೋ ಕಷ್ಟಪಟ್ಟು ದುಡ್ಕೊಂಡು ಅವ್ರ ಮಕ್ಕಳು ಮರಿ ಸಾಕ್ತಾ ಇರ್ತಾನೆ. ಇನ್ನೊಬ್ಬರು ನಾವೆಲ್ಲ ಹಿಂಗೆಲ್ಲ ಊರವರೆಗೆ 500-600 ದುಡ್ಕೊಂಡು ನಮ್ಮ ಮಕ್ಕಳು ಮರಿ ಸಾಕು. ಅಂಥದ್ರಲ್ಲೇ ಒಂದೊಂದು ಜಿಲ್ಲೆಯಲ್ಲಿ ಸುಮಾರು 15-20 ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ನಮ್ಮ ಅಲೆಮಾರಿ ಮಕ್ಕಳಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ. ಅವರೆಲ್ಲರೂ ಬೀದಿಗಳು ಬಿಟ್ಟಿದ್ದಾರೆ. ಅವರೆಲ್ಲರಿಗೂ ಇವೆಲ್ಲ ಕಡೆಗಣಿಸಿ ನಮ್ಮ ವೃತ್ತಿ ಬಿಟ್ಟು ನಾವು ಪರಂಪರೆಗೆ ಮುಗಿಲಿ ಅಂತೇಳಿ ಎಲ್ಲ ಮಕ್ಕಳು ಓದಿಸ್ತಾ ಇದ್ದೀವಿ, ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ. ನಮ್ಮ ರಕ್ತ ಸರಿಸಿ ನಮ್ಮ ಬೆವರು ಸುರಿಸಿ ಓದಿಸ್ತಾ ಇದ್ದೀವಿ. ಸುಮಾರು ಚಿಕ್ಕಮ್ಮಿನ ಅಂದರೂ ಒಂದೊಂದು ಜಿಲ್ಲೆಯಲ್ಲಿ 20-25 ಡಿಗ್ರಿ ಪಾಸ್ ಮಾಡಿ ಮನೆ ಇರ್ತಕ್ಕಂಥ ನಮ್ಮ ಅಲೆಮಾರಿ ಮಕ್ಕಳಿದ್ದಾರೆ. ಈ ನಮಗೆಲ್ಲ ರೊಕ್ಕ ಕೊಟ್ಟು ಪ್ರಭಾವಿಗಳ ಜೊತೆ ಗುದ್ದಾಡಿ ನಾವು ಸೀಟ್ ತಗೊಳಕ್ಕಾಗೋದಿಲ್ಲ. ನಮ್ಗೆ 1% ನಮ್ಗೆ ಕೊಟ್ಟಿದ್ರೆ ಎಲ್ಲರೂ ನೌಕರಿ ಬರ್ತಿದ್ರು. ಸರ್, ಈಗ ಮಾದಿಗ ಸಮುದಾಯ ಮತ್ತೆ ಬೇರೆ ಬೇರೆ ನಿಮ್ಮ ಅಣ್ಣ ತಮ್ಮಂದ್ರೆ ಏನೋ ಹೇಳ್ತಿರಲ್ಲ, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಮಕ್ಕ ತಂಗಿರೋ ನಮ್ಮವ್ರೆ ಅಂತ ಹೇಳ್ತಾರೆ. ಆ ಬಲಿಷ್ಠ ಸಮುದಾಯ ನಿಮಗೆ ಸಪೋರ್ಟ್ ಏನಾದರೂ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಈಗ ಎಡಗೈ ಸಮುದಾಯದವರು ನಾವು ನಿಮ್ಮ ಸಪೋರ್ಟ್ಗಿದ್ದೀವಿ, ನಿಮಗೆ ಅನ್ಯಾಯ ಆಗಿದೆ, ಬಟ್ ಈ ಮೀಸಲಾತಿ ಜಾರಿ ಮಾಡಿದಾರಲ್ಲ, ಬಟ್ ನಿಮಗೆ ಅನ್ಯಾಯ ಮಾಡಿದ್ರಿಂದ ಈ ಮೀಸಲಾತಿನೇ ಜಾರಿ ಆಗಿ ಈ ಥರ ಆಗಿಬಿಟ್ಟಿದೆ, ನಮಗೆ ಕೊಟ್ಟರು ಕೊಳ್ಳಿದಂಗೆ ಆಗ್ಬಿಟ್ಟಿದೆ ಅಂತೇಳಿ ಅವರು ಬೇಸರ ಪಡ್ತಾ ಇದ್ದಾರೆ. ಈಗ ನೋಡ್ಬೋದು, ಈಗ ಬಂಜಾರ ಕೋವಿ ಸಮುದಾಯದವರು ಬರೋದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ 5% ಅವ್ರ ಜೊತೆ ನಮ್ಮ ಹಾಕಿದ್ದಾರೆ, ಅವ್ರ ಸಹಿತ ಕೊನೆ ಹಾಕಿದ್ದಾರೆ. ನಮ್ಮಲ್ಲಿ ಪಾಪ ನಮ್ಮ ಜೊತೆ ಅವ್ರನ್ನ ಹಾಕಿದ್ರಪ್ಪ, ಪಾಪ ಅಲೆಮಾರಿ 1% ಅವ್ರು ಬಿಡ್ಬೋದಿತ್ತು ಅಂತೇಳಿ ಈ ಸಮುದಾಯದವರೆಲ್ಲರೂ ಕೂಡಿ ಮಾತಾಡ್ತಾರೆ.
ಸರ್ಕಾರ ಕನಿಷ್ಠವಾದ್ರೂ ಒಂದು ಮಾನವತೆನೇ ಇಲ್ದಂಗೆ ಈ ವರದಿ ಜಾರಿ ಮಾಡಿದೆ. ಸರ್, ಇಷ್ಟೆಲ್ಲ ಕಷ್ಟಪಟ್ಟು ಬಹಳ ಪ್ರಾಮಾಣಿಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀರಾ. ಒಂದು ಸಕಾರಾತ್ಮಕ ಸ್ಪಂದನೆ ಸಿಗುತ್ತಾ ಅನ್ಕೊಂಡಿದ್ರೆ ಇನ್ನು ಡಿಲೇ ಆಗುತ್ತೆ ಹೇಳಿ. ಸಿಗುತ್ತೆ. ಸರ್, ನಾವು ಭರವಸೆ ಇಟ್ಕೊಂಡಿದ್ದೀವಿ. ಆದರೆ 100% ಅಲ್ಲ. ನಾವು ಒಂದು ಫಸ್ಟಿಗೆ 31 ದಿನ ಆಯಿತು. 31 ದಿನ ಆದ್ರೂ ಯಾವುದೇ ಒಬ್ಬ ಮಿನಿಸ್ಟರ್ ಬಂದು ನಿಮ್ಮ ಸಪೋರ್ಟ್ ಇರ್ತೀನಿ, ನಿಮ್ಗೆ ಏನಾದ್ರು ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಸಹಿತ ಇಲ್ಲ. ಯಾಕೆಂದ್ರೆ ಅವರು ಮಾಡೋ ರೀತಿಯಲ್ಲಿ ಇಲ್ಲ. ನಮಗೆ ಆ ಭರವಸೆ ಕಳೆದಿದೆ. ಆದರೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ. ನಾವು ಇನ್ನೊಂದು ಏನಪ್ಪ ಅಂದರೆ ಕಾನೂನು ಮೊರೆ ಹೋಗ್ತೀವಿ. ನಮ್ಮ ಹಕ್ಕು ನಾವು ಪಡ್ಕೊಳ್ಳೋ ಮಟ್ಟ, ನಮ್ಮ ಹಕ್ಕು ನಾವು ಪಡ್ಕೊಳ್ಳೋ ಮಟ್ಟ ನಮ್ಮ ಏನು ಅವ್ರ ಮನೇಲಿ ಕೇಳ್ತಾ ಇಲ್ಲ, ಅವ್ರ ಸತ್ತು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ, ಬಡವರ ಬಗ್ಗರು, ಅಸ್ಪೃಶ್ಯ ಸಮುದಾಯಗಳು ಮೇಲ್ ಬರುತ್ತೆ ಅಂತೇಳಿ ನಮ್ಮ ಹಕ್ಕು ನಾವು 1% ಕೇಳ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಕೇಳ್ತೀವಿ. ಅಣ್ಣ, ಇದೊಂದು 2 ನಿಮಿಷ ಇದು ಮಾಡೋಣ.